ಊಜಿ ಅನ್ನೋದೊಂದು ಹುಳ ಇರ್ತದೆ. ಕಂಪ್ಲೀಟ್ ಎಲ್ಲೋ ತರ ಕಾಣಿಸ್ತಾ ಇದೆ, ಎಲ್ಲ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ಬಿದ್ದು ಇದ್ರನ್ನ ನೋಡ್ರಿ ಈ ತರ ತಿಂದಾಕ್ಬಿಡ್ತದೆ. ಇಲ್ಲಿ ಬಿತ್ತು ಅಂದ್ರೆ ಇದು ಕೊಳೆತೋಗ್ತದೆ ಅಂತ. ಊಜಿ ಹುಳ ಅಂತ ಹೇಳಿ. ಈ ಹುಳ ಈ ಕಾಯಿಗೆ ಬಿದ್ರೆ ಫುಲ್ ಕಾಯಿ ಎಲ್ಲ ಅಷ್ಟು ಕಲರ್ ಬಂದು ಇದಾಗ್ಬಿಡ್ತದೆ. ಅದಕ್ಕೇನಪ್ಪ ಅಂದ್ರೆ ಔಷಧಿ ಅಂಗಡಿಯಲ್ಲೂ ಮಾತ್ರೆ ಸಿಗುತ್ತೆ. ಆ ಮಾತ್ರೆನ ಇದರಿಂದ ಇದು ತುಂಬಾ ಸಕ್ಸಸ್ ಆಗಿದೆ ನಮಗೆ. ಆಮೇಲೆ ಬೇಸಿಗೆಯಲ್ಲಿ ಫುಲ್ಲು ಚಪ್ರ ತರ ಇರ್ತದಲ್ಲ, ಒಳ್ಳೆ ತೇವಾಂಶ ಇರ್ತದೆ ಅಡಿಕೆ ಗಿಡಕ್ಕೆ. ಇದೇನ್ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಎಲ್ಲ ನಾವೇ ಸ್ವಂತ ಮಾಡ್ಕೊಂಡಿರೋದು. ಒಂದು ಅಮ್ಮಮ್ಮ ಒಂದು 20,000 ರಿಂದ 25,000 ಅಮೌಂಟು ಇದಕ್ಕೆ ಖರ್ಚು ಮಾಡಿದೀವಿ. ನೋಡ್ರಿ ಈ ತರ ಹಳದಿ ಎಲೆ ಈ ತರ ಹಳದಿ ಎಲೆ ಬಂದ್ರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಗಿಡನೇ ಎಲ್ಲ ಫುಲ್ಲು ಬರ್ನ್ ಆಗೋ ತರ ಆಗ್ಬಿಡ್ತದೆ. ಹಾಯ್ ಹಲೋ ನಮಸ್ಕಾರ, ಬಸ್ ಸ್ಟ್ಯಾಂಡ್ ಬಾಯ್ಸ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಷ್ಟೊತ್ತು ನಾವು ವಿಷ್ಣುಪ್ರಿಯ ವಿ ಮಂಜು ಅವ್ರನ್ನ ಮಾತಾಡಿಸಿ ಅಡಿಕೆ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡ್ವಿ. ಈಗ ಅದೇ ರೈತ ಆ ಅಡಿಕೆ ತೋಟದ ಮಧ್ಯದಲ್ಲೇ ತುಂಬಾ ಹಾಗಲಕಾಯಿ ಬೆಳೆದಿದ್ದಾರೆ. ಈ ಹಾಗಲಕಾಯಿಗೆ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಬಿತ್ತು, ಅದರಿಂದ ಎಷ್ಟು ಲಾಭ ಗಳಿಸ್ತಾ ಇದ್ದಾರೆ, ನಿಜವಾಗ್ಲೂ ಈ ಅಡಿಕೆ ಜೊತೆ ಹಾಗಲಕಾಯಿ ಬೆಳೆದು ಒಳ್ಳೆ ಲಾಭ ಗಳಿಸ್ತಾ ಇದ್ದೀರಾ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನ ಮತ್ತೆ ಅವ್ರನ್ನ ಮಾತಾಡ್ಸೋಣ. ಅವರಿಂದ ಸಂಪೂರ್ಣ ಮಾಹಿತಿ, ಹಾಗಲಕಾಯಿ ಹೇಗೆ ಬೆಳಿಬೇಕು, ಅದನ್ನು ಯಾವ ರೀತಿ ಆರೈಕೆ ಮಾಡಬೇಕು, ಮಾರ್ಕೆಟಲ್ಲಿ ಈಗ ಯಾವ ರೇಟ್ ಇದೆ, ಸಂಪೂರ್ಣ ಮಾಹಿತಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಸೊ ಈ ವಿಡಿಯೋನು ಕೂಡ ನೀವು ಕೊನೆವರೆಗೂ ನೋಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ. ಈ ಅಡಿಕೆ ಸಾಮ್ರಾಜ್ಯದಲ್ಲೇ ಹಾಗಲಕಾಯಿ ಕೂಡ ತುಂಬ ಹಾಕಿದ್ದೀರಾ ನೀವು. ಸೊ ಎಷ್ಟು ಎಕರೆ ಹಾಗಲಕಾಯಿನ ಹಾಕಿದ್ದೀರಾ ನೀವು ಈ ಅಡಿಕೆಯಲ್ಲಿ? ಈಗ 1 ಎಕರೆ ಅಡಿಕೆ ಗಿಡದಲ್ಲೇ 1 ಎಕರೆ ಜಾಗದಲ್ಲಿ ನಾವು ಹಾಗಲಕಾಯಿನ ಬೆಳೆದಿದ್ದೀವಿ. ಸೊ ಸುಮಾರು 2.5 ಎಕರೆ ಅಡಿಕೆ ತೋಟದಲ್ಲಿ 1 ಎಕರೆ ನೀವು ಹಾಗಲಕಾಯಿ ಅಡಿಕೆ ಜೊತೆನೇ ಬೆಳೆದಿದ್ದೀರಿ? ಹೌದು, ಖಂಡಿತ. ಸೊ ಹಾಗಲಕಾಯಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಡಿಕೆ ಜೊತೆ ಬೆಳೆಯೋದಕ್ಕೆ? ಹಾಗಲಕಾಯಿ ಅಂತಂದರೆ ಇದೊಂದು ಹೊಸ ಥರ ನೋಡೋಣ, ನೀವು ವಿಧಾನ ಈ ಥರ ಚಪ್ರ ಥರ ಕಟ್ಬಿಟ್ಟು ಬೆಳೆಯೋಣ ಅಂತ ಒಂದು ಟ್ರೈ ಮಾಡೋಣ ಅಂತ ಒಂದು ಆಸೆ ಇತ್ತು. ಮೊದಲೆಲ್ಲ ನಾವೇನು ಮಾಡ್ತಿದ್ದೋ, ಪ್ರತಿ ಸಾಲಿನಾಗೂ ಅಡಿಕೆ ಮರದ ಸಾಲಿಗೆ ಕಟ್ಟು ಹಬ್ಬಿಸ್ತಾ ಇದ್ದು. ಅದು ನಮ್ಗೆ ಹಿಂಗೆ ಗೊತ್ತಿರಲಿಲ್ಲ. ಈ ಥರ ಒಂದ್ಸಲ ಟ್ರೈ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಇದನ್ನ ನೀವು ಎಲ್ಲಾದ್ರೂ ನೋಡಿ ಟ್ರೈ ಮಾಡಿದ್ದ, ಅಥವಾ ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಹೊಂದಿ ಇದ್ರ ಬಗ್ಗೆ ಆಸಕ್ತಿ ಹೊಂದಿ ನಾವೇ ಒಂದ್ಸಲ ಈ ಥರ ಟ್ರೈ ಮಾಡೋಣ ಅಂತ ಮಾಡಿದೀವಿ. ಸೊ ಇದು ಹಾಗಲಕಾಯಿ ಹಾಕಿದ್ದೀರಲ್ಲ, ಯಾವ ತಳಿ ಹಾಗಲಕಾಯಿ ಸರ್ ಇದು? ಇದು ಮಾನಸ ಅಂತ ಗಿಡ. ಒಂದು ಸಸಿ ಬಂದು 4 ರೂಪಾಯಿ ಸಸಿ ಬೀಳ್ತದೆ. ತಂದು ನಾವು ಇದೆಲ್ಲ ಕಳೆನೆಲ್ಲ ರೋಟ್ರ್ ಹೊಡೆದು ಉಳುಮೆ ಮಾಡಿ, ಫಸ್ಟು ಉಳುಮೆ ಮಾಡ್ದು. ಉಳುಮೆ ಮಾಡಿದಾದ್ಮೇಲೆ ರೋಟ್ರಲ್ಲಿ ಫುಲ್ಲು ತೋಟನೆಲ್ಲ ಫುಲ್ಲು ಇದು ಮಾಡಿದಾದ್ಮೇಲೆ ಸಾಲನ್ನ ಮಾಡಿ ಟ್ಯಾಕ್ಟ್ರಲ್ಲೇ ಸಾಲು ಹೊಡ್ಕೊಂಡು ಕೊಟ್ಟರು. ಹೊಡೆದಿದ್ದಾದ್ಮೇಲೆ ಈ ಪೇಪರ್ ಹಾಕೋದ್ರಿಂದ ಏನಂದರೆ ಈ ಕಳೆ ಎಲ್ಲ ಮುಟ್ಟಲ್ಲ. ಅದಕ್ಕೆ ಈ ಪೇಪರ್ ಹಾಕಿ ಉಣ್ಬೇಕು. ಸೊ ಈ ಪೇಪರ್ ಅತ್ಯವಶ್ಯಕತೆ ಇದೆಯಾ? ಹೌದು, ಖಂಡಿತ. ಸೊ ಏನು, ಯಾಕಂದರೆ ಅಡಿಕೆ ಗಿಡದಲ್ಲಿ ಕಳೆ ಜಾಸ್ತಿ. ಹೌದು. ಯಾವಾಗಲೂ ಹೊಡಿತಾ ಇದ್ರೆ ಅಡಿಕೆ ಗಿಡಕ್ಕೆ ಇದು ರೋಟ್ರ್ ಯಾವಾಗ ಹೊಡಿತಾ ಇದ್ರೆ ಅಡಿಕೆ ಗಿಡ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಈಗ ಬೇರ್ನೆಲ್ಲ ಕಿತ್ತಾಗ್ತದೆ, ಕೆಳಗಡೆ ಈ ರೋಟ್ರ್ ಹೊಡೆಯೋದ್ರಿಂದ ಒಂಥರ ನೀರು ಸರಿಯಾಗಿ ತಗೊಳ್ತಾ ಇರಲ್ಲ, ಬೇರುಗಳೆಲ್ಲ ಹೊಸ ಬೇರೆಲ್ಲ ಕಿತ್ತಾಗ್ತಾ ಇರ್ತದೆ. ಆದ್ದರಿಂದ ನಾವೇನು ಮಾಡಿದ್ದೀವಿ ಅಂದರೆ, ಈ ಬೇಸಿಗೆಯಲ್ಲಿ ಈ ಥರ ಚಪ್ರ ಹಾಕಿ ಬೆಳೆದ್ರೆ ಫುಲ್ಲು ಬಿಸಿಲಲ್ವಾ, ಕಳೆನೂ ಕಂಟ್ರೋಲ್ ಆಗಿರುತ್ತೆ. ಮತ್ತು ಹನಿ ನೀರಾವರಿ ಮಾಡಿದ್ದೀವಿ ಇದಕ್ಕೆ. ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ. ಮಾಡಿದ್ರಿಂದ ಎಲ್ಲ ಸಾಲು ನೋಡ್ರಿ, ಅಡಿಕೆ ಗಿಡದ ಸಾಲಿಗೂ ಡ್ರಿಪ್ ಇರಿಗೇಷನ್ ಮಾಡಿದ್ದೀವಿ, ಮತ್ತು ಇದಕ್ಕೂ ಒಳಗಡೆ ಲೈನಲ್ಲಿ ಮಾಡಿದ್ದೀವಿ. ಮತ್ತು ಈ ಸಸಿ ಉಣಿದೀವಲ್ಲ, ಈ ಸಸಿ ಉಣಿದಾಗ ನೋಡ್ರಿ ಈ ಥರ ಎಲ್ಲ ಸಣ್ಣ ಗಿಡದಲ್ಲೇ ನೋಡ್ರಿ ಈ ಥರ ಎಲ್ಲ ಬಳ್ಳಿಗಳು ಬರ್ತಾ ಇರ್ತದೆ. ಇದನ್ನೆಲ್ಲ ನಾವು ಕಿತ್ತಾಕಿ ಈ ಥರ ಏನು ಬಳ್ಳಿಗಳು ಬಿಡ್ದಂಗೆ ಮ್ಯಾಲೆ ಕಬ್ಸಿದ್ದೀವಿ. ಈ ಥರ ಮಾಡೋದ್ರಿಂದ ಗಿಡಕ್ಕೆ ಒಳ್ಳೆ ಇಳುವರಿ ಬರುತ್ತೆ. ಸೊ ನೀವು ಹೇಳಿದ್ರಿ 1 ಎಕರೆಯಲ್ಲಿ ಹಾಗಲಕಾಯಿ ಹಾಕಿದ್ದೀರಾ ಅಂತ. ಸೊ ಸ್ಟಾರ್ಟಿಂಗಿಂದ ನೀವೇನು ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ, ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ. ಕರೆಕ್ಟಾಗಿ ಆ ಸ್ಟೇಜಿಂದ ಈ ಸ್ಟೇಜಿಗೆ ಬರೋದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಯ್ತು ನಿಮಗೆ? ಇದೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ, ಎಲ್ಲ ನಾವೇ ಸ್ವಂತ ಮಾಡ್ಕೊಂಡಿರೋದು. ಒಂದು ಅಮ್ಮಮ್ಮ ಒಂದು 20,000 ರಿಂದ 25,000 ಅಮೌಂಟು ಇದಕ್ಕೆ ಖರ್ಚು ಮಾಡಿದ್ದೀವಿ. ಇದಕ್ಕೆ ಗೊಬ್ಬರ ಬಂದು DAP ಮತ್ತು 20-20, 16-20 ಈ ಥರ ಗೊಬ್ಬರ ಬಿಟ್ಟಿದ್ದೀವಿ ಅಷ್ಟೇ. ಒಂದು 2-3 ಸರಿ ಔಷಧಿ ಹೊಡೆದಿದ್ವಿ. ಏನಕ್ಕಪ್ಪ ಅಂದರೆ ನೋಡಿ, ಇದಕ್ಕೆ ಕಾಯಿಲೆ ಅಂತಂದರೆ ನೋಡ್ರಿ, ಇದೇ ಮೇಯ್ನು. ಈ ಥರ ಹಳದಿ ಎಲೆ ಬರುತ್ತೆ ನೋಡ್ರಿ, ಈ ಥರ ಹಳದಿ ಎಲೆ ಈ ಥರ ಹಳದಿ ಎಲೆ ಬಂದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಗಿಡನೇ ಎಲ್ಲ ಫುಲ್ಲು ಬರ್ನ್ ಆಗೋ ಥರ ಆಗ್ಬಿಡ್ತದೆ. ಇದು ಬರ್ದಿರಂಗೆ ನಾವು ನೋಡ್ಕೊಬೇಕು. ಸೊ
ಸೊ ಅದು ಈ ರೀತಿ ಏನಾದರೂ ಇದ್ರಲ್ಲಿ ಸ್ವಲ್ಪ ಕಾಣಿಸ್ತಿದೆಯಲ್ಲ, ಇದಕ್ಕೆ ಬಂದ ಮೇಲೆ ಯಾವ ರೀತಿ ಅಂದರೆ ಏನಾದರೂ ಔಷಧಿ ಇದೆಯಾ? ಹೌದು, ಇದನ್ನ ಈ ಎಲೆ ತಗೊಂಡೋಗಿ ಈ ಔಷಧಿ ಮಾರ್ತಾರಲ್ಲ ಆ ಅಂಗಡಿಯಲ್ಲಿ ತೋರಿಸಿ ಇದು ಕರೆಕ್ಟಾಗಿ ಕೊಡ್ತಾರೆ. ಕ್ಲೀನಾಗಿ ಒಳ್ಳೆ ಅಂಗಡೀಲಿ ಹೋಗಿ ನೀವು ತರಬೇಕು ಇದನ್ನು. ಸೊ ಅಂದರೆ ನೀವು ಎಷ್ಟು ಸಸಿ ತಂದಿದ್ರಿ ಸ್ಟಾರ್ಟಿಂಗ್ ಹಾಕೋದಕ್ಕೆ? ಸಸಿ ನಾವು ಈ ಹೋಗಿರೋವೆಲ್ಲ ಲೆಕ್ಕ ಹಾಕೊಂಡ್ರೆ ತುಂಬ ಅವೆ. 2 ಸರಿ ಅಂದರೆ ಎಲ್ಲೋ ಒಂದೊಂದು ಸಸಿ ಓದವಲ್ಲ ಅವೆಲ್ಲ ಉಣಿದ್ದೀವಿ. ಬರೀ ಕಮ್ಮಿ ಖರ್ಚಿನಲ್ಲೇ ಒಳ್ಳೆ ಲಾಭ ಮಾಡ್ತಾಯಿದ್ದೀವಿ. ಒಂದು ಸಲಕ್ಕೆ ಹಾಗಲಕಾಯಿ ಕಿತ್ತರೆ ಪಾಕೆಟ್ ಮಾಡೋದು ಯಶವಂತಪುರ, ಸಿಟಿ ಅಲ್ಲಿಗೆಲ್ಲ ಕಳಿಸ್ತಾ ಇದ್ದೀವಿ. ಡಿಮ್ಯಾಂಡ್ ಇದೆಯಾ ಸರ್ ಹಾಗಲಕಾಯಿಗೆ ತುಂಬ? ಅಂದರೆ ಯಾವ ರೀತಿ ಮಾರ್ಕೆಟಲ್ಲಿ ಈಗ ಈ ಕರೆಂಟ್ ಸಿಚುವೇಶನಲ್ಲಿ ಯಾವ ರೀತಿ ಇದೆ? ಈಗ ಸ್ವಲ್ಪ ಡೌನ್ ಆಗಿದೆ. ಸೀಸನ್ ನೋಡ್ಕೊಂಡು ಬೆಳೆದ್ರೆ ಒಳ್ಳೆ, ಅದು ಇವಾಗ ಅಡಿಕೆ ಗಿಡಕ್ಕೂ ಒಳ್ಳೆ ಇದಾಗುತ್ತೆ. ಮತ್ತು ಹನಿ ನೀರಾವರಿಯಿಂದ ನೀರು ಆಯ್ತದಲ್ಲ ಅಡಿಕೆ ಗಿಡಕ್ಕೂ, ಆಮೇಲೆ ರಾಸಾಯನಿಕ ಗೊಬ್ಬರನೂ ಸ್ವಲ್ಪ ಅಡಿಕೆ ಗಿಡಕ್ಕೆ ಬೀಳ್ತದಲ್ಲ, ಚೆನ್ನಾಗಿರ್ತದೆ. ಅಂದರೆ ಈ ಆಗಲ್ ಸಸಿನ ನೀವು ಕರೆಕ್ಟಾಗಿ ಇಷ್ಟು ಬರೋದಕ್ಕೆ ಎಷ್ಟು ತಿಂಗಳಾಯಿತು? ಕರೆಕ್ಟಾಗಿ 1.5 ತಿಂಗಳು ಕಾಯಿ ಸ್ಟಾರ್ಟ್ ಆಗುತ್ತೆ. 1.5 ತಿಂಗಳಿಂದ ನೀವು ಒಂದು 3-4 ಗಿಡ ಒಂದು ಚೆನ್ನಾಗಿತ್ತು ಅಂದರೆ 4-5 ತಿಂಗಳವರೆಗೂ ಕೀಳ್ಬೋದು. ಆದರೆ ನಾವು 4-5 ತಿಂಗಳು ಬಿಟ್ಕೊಳಲ್ಲ. ಯಾಕಂದರೆ ಇನ್ನೊಂದು 4-5 ಕೊಯ್ಲು ನೋಡ್ಕೊಂಡು ಅಡಿಕೆ ಕಾಯಿ ಸ್ಟಾರ್ಟ್ ಆಗಿಬಿಡುತ್ತೆ. ಆವಾಗ ಈ ಚಪರನ ಕೀಳಲೇಬೇಕಾಗ್ತದೆ ನಾವು. ಅದೇ ಅಡಿಕೆ ಕಾಯಿ ಇವಾಗ ಚೇಣಿ ಮಾರ್ತೀವಲ್ಲ ನಾವು, ಅವರು ಅಡಿಕೆ ಕಾಯಿ ಕಿತ್ಕೊಳಕ್ಕೆ ಬರ್ತಾರಲ್ವ, ಆವಾಗ ಇದರಲ್ಲಿ ಕೀಳೋಕ್ಕಾಗಲ್ವಲ್ಲ, ಗಣೆ ಒಳಗೆಲ್ಲ ಕೀಳೋದು. ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಇನ್ನೊಂದು 5 ಕೊಯ್ಲು ಕುಯ್ದು ಸಾಕು, ಅಷ್ಟೇ ನಾವು ನಿಲ್ಲಿಸ್ತೀವಿ. ಸೊ ನೀವು ಹೇಳಿದ್ರಿ ಇನ್ವೆಸ್ಟ್ಮೆಂಟಿಗೆ ಒಂದು 20,000-25,000 ಸಾವಿರ ಬೇಕು ಅಂತ. ಆನೆಸ್ಟಾಗಿ ಮಾತಾಡೋಣ, ಒಂದು ಕೊಯ್ಲಿನ ಎಷ್ಟಕ್ಕೆ ಮಾರ್ತೀರಾ ನೀವು? ನಾವು ಎಲ್ಲ ಪಾಕೆಟ್ ಮಾಡಿ ಕಳಿಸ್ಬಿಡ್ತೀವಿ. ಒಂದು 15,000-20,000 ರೇಟ್ ಹೆಂಗಿರ್ತದೆ ಹಂಗೆ. ಈಗ ಕನಿಷ್ಠ ಅಂದರೂ 15,000 ಒಂದು ಕೊಯ್ಲಿಗೆ ಸಿಗ್ತಾ ಐತೆ ನಮಗೆ. ಇಲ್ಲಿ ಕನಿಷ್ಠ ಅಂದರೂ 1 ಲಕ್ಷ 1.5 ಲಕ್ಷದವರೆಗೂ ಅಮೌಂಟ್ ಈಗ ನಮಗಾಲೇ ರಿಟರ್ನ್ ಬಂದಿದೆ. ಸೊ ಅಂದರೆ ಸಿಂಪಲ್ ಗಣಿತದಲ್ಲಿ ಹೇಳ್ಬೇಕಂದ್ರೆ ನೀವು 25,000 ಇನ್ವೆಸ್ಟ್ ಮಾಡ್ತೀರಾ, ಹೌದು, 2-3 ತಿಂಗಳು ಬೆಳೆ ಬೆಳೀತೀರಾ, ಅದರಿಂದ ಮಿನಿಮಮ್ 1-1.5 ಲಕ್ಷ ನೀವು ಆದಾಯ ಗಳಿಸ್ತಾ ಇದ್ದೀರಿ. ಖಂಡಿತ. ಸೊ ತುಂಬಾ ಅಂದರೆ ಎಲ್ಲ ರೈತರು ಅಡಿಕೆ ಜೊತೆ ಇದನ್ನು ಟ್ರೈ ಮಾಡ್ಬೋದಲ್ಲ ಸರ್? ಖಂಡಿತ ಮಾಡ್ಬೋದು, ನೀವು ಖಂಡಿತ ಮಾಡ್ಬೋದು. ಯಾರೇ ಅಡಿಕೆ ತೋಟ ಇರಲಿ, ಅದೆಷ್ಟೇ ನೋಡಿ ನಮ್ದೆಲ್ಲ ಹಳೆ ಗಿಡನೇ. ಹಳೆ ಗಿಡದಲ್ಲೇ, ಆಮೇಲೆ ನಮ್ದು 8 ಅಡಿ ದಾಯ ಇರೋದ್ರಿಂದ ಹಳೆ ಗಿಡದಲ್ಲಿ ಇಳುವರಿನೂ ಚೆನ್ನಾಗಿ ಬಂದಿದೆ. ನೋಡ್ರಿ, ನೀವೇ ನೋಡ್ತಾ ಇದ್ರಿ, ಒಳ್ಳೆ ಇಳುವರಿ ಬಂದಿದೆ, ತುಂಬ ಚೆನ್ನಾಗಿದೆ. ಇದು ನೆನ್ನೆ ಮೊನ್ನೆ ಕಟ್ ಮಾಡಿದ್ದೀವಿ. ಈಗ ಇನ್ನು ನೆಕ್ಸ್ಟು ಇನ್ನೊಂದು ವಾರದಲ್ಲಿ ಎಲ್ಲ ಕೀಳಬೇಕು. ಅಂದರೆ ಇದನ್ನೆಲ್ಲ ಕಂಪ್ಲೀಟ್ ನೀವೇ ಮಾಡಿದ್ರೆ ಆಳುಗಳಿಗೂ ಅದಕ್ಕೆ ಏನಾರ ಖರ್ಚು, ಆ ರೀತಿ ಈ ಥರ ಖರ್ಚುಗಳು ಜಾಸ್ತಿ? ಇಲ್ಲ, ಏನು ಜಾಸ್ತಿ ಇದಿಲ್ಲ, ಒಬ್ಬರೇ ತುಂಬ ಸೂಪರ್ ಸರ್, ಸಖತ್ತಾಗಿ ಮಾಡಿದ್ದೀರಾ. ಸೊ ಅಂದರೆ ಇದಕ್ಕೆ ನೀವು ದಿನನಿತ್ಯದಲ್ಲಿ ಎಷ್ಟು ಗಂಟೆ ಮೀಸಲಾಗಿಡ್ತೀರಾ? ಇದಕ್ಕೆ ಏನಾದರೂ ಇಡ್ತಿದ್ದೀರಾ? ಸ್ಟಾರ್ಟಿಂಗು ಬಳ್ಳಿ ಹಬ್ಬಿ ಇದು ಚಪ್ರ ಕಟ್ಟೋವರೆಗೂ ಒಂದು ಸ್ವಲ್ಪ ಕಷ್ಟ. ಚಪ್ರವನ್ನು ಕಟ್ಟಿ ಬಳ್ಳಿನ ಇದ್ರ ಮೇಲೆ ಕಬ್ಬಿಸ್ಬಿಟ್ರೆ ಇನ್ನೇನು ಅವಶ್ಯಕತೆ ಇದ್ದರೆ ಔಷಧಿ ಹೊಡೆಯೋದು ಒಂದು ಸ್ವಲ್ಪ ಕಷ್ಟ. ಅಷ್ಟು ಬಿಟ್ಟರೆ ಮಿಕ್ಕಿದ್ದೇನಿಲ್ಲ, ಆರಾಮಾಗಿ ಬೆಳಿಬೋದು. ಸೊ ನಾನು ಈ ಮೂಲಕ ನಮ್ಮ ವೀಕ್ಷಕರಿಗೆ ಏನು ಕೇಳ್ತೀನಿ ಅಂದರೆ, ನಿಮ್ಗೆ ಯಾವುದಾದ್ರೂ ಈ ರೀತಿ ತರಕಾರಿ, ಹಾಗಲಕಾಯಿ ಆಗಲಿ, ಅಡಿಕೆ ಆಗಲಿ, ಯಾರೇ ಆಗಲಿ, ದಲ್ಲಾಳಿಗಳನ್ನ ಆದಷ್ಟು ಅವಾಯ್ಡ್ ಮಾಡಿ. ಡೈರೆಕ್ಟಾಗಿ ರೈತರಿಂದನೇ ಕೊಂಡ್ಕೊಡ್ರಿ. ಇಲ್ಲ 10 ರೂಪಾಯಿ ಜಾಸ್ತಿ ರೈತರಿಗೆ ಹೋಗಲಿ, ಇಲ್ಲಾಂದರೆ ನಿಮಗೆ ಲಾಭ ಆದರೆ ನಿಮಗೆ ಒಳ್ಳೆ ಲಾಭಕ್ಕೆ ಇವರೇ ಕೊಡ್ತಾರೆ. ಸೊ ಆದಷ್ಟು ನೀವು ದಲ್ಲಾಳಿಗಳನ್ನ ಅವಾಯ್ಡ್ ಮಾಡೋದ್ರಿಂದ ನಿಮಗೂ ಲಾಭ ಮತ್ತು ರೈತರಿಗೂ ಲಾಭ. ಸರ್ ಮತ್ತು ಈ ಹಾಗಲಕಾಯಿಂದ ನೀವು ಬೆಳೆದು ಎಷ್ಟು ತಿಂಗಳಾಯಿತು ಅಂದರೆ 2 ಮಂತ್ಸ್ ಆಯಿತು ಅಂದ್ರಿ, ಕರೆಕ್ಟಾಗಿ ಎಷ್ಟು ಕೊಯ್ಲು ಕೊಟ್ಟಿದ್ದೀರಾ? ಇದಾಗಲೇ 3 ಮಂತ್ಸ್ ಆಯಿತು, 2.5 ತಿಂಗಳಾಯಿತು ಬಂತು. ಇನ್ನೂ 1.5 ತಿಂಗಳು ಇರುತ್ತೆ. 1.5 ತಿಂಗಳಾದ್ಮೇಲೆ 4 ತಿಂಗಳು ಅಂದ್ಕೊಳ್ಳಿ. ಈಗ ಒಂದು 5-6-7 ಕೊಯ್ಲು ಆಗಿದೆ. ಸೊ ನೀವು ಒಟ್ಟು ಒಂದು 10 ಕೊಯ್ಲು 12 ಕೊಯ್ಲು ಎಂಡ್ ಮಾಡೋಣ ಅನ್ಕೊಂಡಿದ್ದೀರಾ? ಹೌದು. ಅಂದರೆ ಸೀಸನ್ ವೈಸ್ ಅಲ್ಲಿ ಮಾಡಲೇಬೇಕು ನಾವು, ಯಾಕೆಂದರೆ ಅಡಿಕೆ ಸ್ಟಾರ್ಟ್ ಆಗಿಬಿಡ್ತದೆ. ಇನ್ನೂ ಸ್ವಲ್ಪ 1 ತಿಂಗಳು ನಾವು ಬೇಗ ಹಾಕಿದರೆ ನಮ್ಗೆ ಇನ್ನೂ ಚೆನ್ನಾಗಿರೋದು. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಹೌದು, ಖಂಡಿತ. ಸೊ ಅಂದರೆ ಇದು ಒಳ್ಳೆ ಡಿಮ್ಯಾಂಡಲ್ಲೇ ಹೋಗಬೇಕು ಅಂತ ನನ್ನ ಭಾವನೆ. ಸೊ ನೀವು ಅಂದ್ಕೊಂಡಿರೋ ಥರ ಸಿಗ್ತಿದೆಯಾ? ಇಲ್ಲ ಜನರು ಯಾವುದಾದ್ರೂ ಎಡುತ್ತಾ ಇದ್ದಾರಾ ತಗೊಳ್ಳೋದ್ರಲ್ಲಿ? ಇಲ್ಲ, ಸೀಸನ್ ಅಂದರೆ ಏನು ಅಂಥ ಲಾಸು ರೇಟ್ ಇರಲ್ಲ. ಯಾಕಂದರೆ ಇತ್ತೀಚಿನ ದಿನದಲ್ಲಿ ಹಾಗಲಕಾಯಿ ಐತಲ್ಲ, ಈ ಶುಗರ್ ಪೇಷಂಟ್ಗಳು ಇವರೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಅವರು ಅಂತಲ್ಲ, ಎಲ್ಲರೂ ಕೆಲವರು ಈಗ ಇಷ್ಟಪಡ್ತಾರೆ. ಮೊದಲೆಲ್ಲ ಇದು ವಿಷ ಅದು ಇದು ಅಂತ ಇಷ್ಟಪಡ್ತಿರಲಿಲ್ಲ. ಈಗ ಇದನ್ನು ತುಂಬ ಜನ ಯೂಸ್ ಮಾಡ್ತಾವ್ರೆ. ಆದರೆ ಏನಿಲ್ಲ, ಮಿನಿಮಮ್ಮು ಪ್ಯಾಕೆಟು 400-500 ಹೋದರೂ ಏನು ಲಾಸ್ ಇಲ್ಲ ರೈತರಿಗೆ. ಸೊ ಅಂದರೆ ಇದನ್ನು ಕಿತ್ತಿ ಪಾಕೆಟ್ ಮಾಡೋದು ಪ್ರೋಸೆಸ್ ಯಾವ ಥರ ಇರುತ್ತೆ? ನೀವು ಯಾವ ರೀತಿ ಮಾಡ್ತೀರಾ? ಎಲ್ಲ ಕಿತ್ಬಿಟ್ಟು ಒಂದು ಕಡೆ ಇಟ್ಕೊತೀವಿ. ಪ್ಯಾಕೆಟು ಒಂದು 2-3 ಸೇರ್ಕೊಂಡು ಎಲ್ಲ ಪ್ಯಾಕೆಟ್ ಮಾಡಿ ಮಾರ್ಕೆಟಿಗೆ ತಗೊಂಡೋಗ್ತೀವಿ.
ಸರ್ ಆಗ್ಲಿಂದ ನಾವು ನಿನ್ನ ಪ್ರಶ್ನೆ ಕೇಳೋದಕ್ಕೆ ನೀವು ಹೇಳಿದ್ರಿ ಈ ಹಳದಿ ಕಾಯಿಲೆ ಅಂತ ಬರುತ್ತೆ ಅಂದರೆ ಹಳದಿ ಎಲೆ ಆಗ್ಬಿಡುತ್ತೆ ಅಂತ. ಸೊ ಯಾವುದೇ ರೈತ ಆಗಲಿ ಈ ಹಳದಿ ಎಲೆಯಿಂದ ಅವ್ರು ಎಸ್ಕೇಪ್ ಆಗಿಬಿಟ್ರೆ ಆರಾಮಾಗಿ ಒಳ್ಳೆ ಲಾಭ ಗಳಿಸ್ಬೋದು. ಇನ್ನು ಯಾವುದೇ ರೋಗ ಯಾವುದು ಭಯನೇ ಇಲ್ವಾ ಅವ್ರಿಗೆ? ಇಲ್ಲ, ಒಂದು ಮರ್ತಿದ್ದೆ ನೋಡಿ, ಆಗ್ಲೂ ಗಿಡದಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಕ್ರಿಟಿಕಲ್ ಸಮಸ್ಯೆ ಅಂದರೆ ನೋಡ್ರಿ ಈ ಥರ ಆಯ್ತಲ್ಲ ನೋಡ್ರಿ, ಇದು ಊಜಿ ಅನ್ನೋದೊಂದು ಹುಳ ಇರ್ತದೆ. ಕಂಪ್ಲೀಟ್ ಎಲ್ಲೋ ಥರ ಕಾಣಿಸ್ತಾ ಇದೆ, ಎಲ್ಲೋ ಆಗ್ಬಿಟ್ಟಿದೆ ನೋಡಿ. ಇಲ್ಲಿ ಬಿದ್ದು ಇದ್ರನ್ನ ನೋಡ್ರಿ ಈ ಥರ ತಿಂದಾಕ್ಬಿಡ್ತದೆ. ಇಲ್ಲಿ ಬಿತ್ತು ಅಂದರೆ ಇದು ಕೊಳ್ತೋಗ್ತದೆ ಅಂತ. ಇದು ಕಾಯಿ ಎಲ್ಲ ಇರ್ತದೆ ನೋಡ್ರಿ, ಇದಕ್ಕೂ ಸ್ಟಾರ್ಟ್ ಆಗಿದೆ ನೋಡಿ. ಈ ಹುಳ ಇದೇ ಥರ ನೋಡಿ ಇಲ್ಲಿ ಬತ್ತಿತ್ತು. ಈ ಹುಳ ಕಚ್ಚೋದ್ರಿಂದ ಇದರಿಂದ ನಾವು ಕಾಪಾಡೋದು ಹೇಗೆ ಹಾಗಲಕಾಯಿ? ನಾವು ನೋಡ್ರಿ, ನಾವು ಅದಕ್ಕೊಂದು ಐಡಿಯಾ ಮಾಡಿದ್ದೀವಿ. ಇದು ನಮ್ಮ ಒಬ್ಬರು ಮನು ಅಂತ ಹೇಳಿ ಇದನ್ನು ಕಂಡುಹಿಡ್ದಿದ್ದು. ಅವ್ರು ಬಂದು ಅಯ್ಯ ಇದೊಂದು ಥರ ಮಾಡಿ ನಮ್ಗೆ ಬೇರೆ ಥರ ಹೇಳಿದರು. ನೋಡಿ ಈ ಥರ ಇದು ಓನು ಅವರೇ ಮಾಡಿರೋದು. ಈ ಥರ ಮಾಡೋಣ ಅಂತ ಹೇಳಿ ಒಂದು ಐಡಿಯಾ ಕೊಟ್ಟರು. ಇದು ಊಜಿ ಹುಳ ಅಂತ ಹೇಳಿ. ಈ ಹುಳ ಈ ಕಾಯಿಗೆ ಬಿದ್ದರೆ ಫುಲ್ ಕಾಯಿ ಎಲ್ಲ ಅಷ್ಟು ಕಲರ್ ಬಂದು ಇದಾಗ್ಬಿಡ್ತದೆ. ಅದಕ್ಕೇನಪ್ಪ ಅಂದರೆ ಔಷಧಿ ಅಂಗಡಿಯಲ್ಲೂ ಮಾತ್ರೆ ಸಿಗುತ್ತೆ. ಆ ಮಾತ್ರೆನ ಯಾರೇ ಕೆಲವರು ಒಂದೊಂದು ಥರ ಮಾಡ್ತಾರೆ. ಇದು ನಮ್ಮ ಮನು ಅಂತ ಹೇಳಿ ನಮ್ಮ ತಮ್ಮನೇ, ಅವರು ಐಡಿಯಾ ಇದು. ಇದರಿಂದ ಇದು ತುಂಬ ಸಕ್ಸಸ್ ಆಗಿದೆ ನಮಗೆ. ಕಾಯೆಲ್ಲ ತುಂಬ ಚೆನ್ನಾಗಿ ಇದಾಗಿದೆ. ಇದರಿಂದ ಸೇಫ್ ಬೇಜಾನು. ಇದು ಈ ಥರ ಎಲ್ಲ ಕಟ್ಟಿದ್ದೀವಿ ಒಂದು ಮಧ್ಯ ಈ ಥರ ಮಾಡಿದ್ರಿಂದ ನಮಗೆ ತುಂಬ ಒಳ್ಳೆ ಉಪಯೋಗ ಆಗಿದೆ. ನೋಡ್ರಿ ವೀಕ್ಷಕರೇ, ನಮ್ಮ ರೈತರು ಯಾವ ರೇಂಜಿಗೆ ಕ್ರಿಯೇಟಿವ್ ಇರ್ತಾರೆ ಅಂದರೆ ಯಾವ ಇಂಜಿನಿಯರ್ಸ್ಗೂ ಕಮ್ಮಿ ಇಲ್ಲ. ಅವರು ತುಂಬಾ ಖುಷಿಯಾಗುತ್ತೆ ಈ ರೀತಿ ಹೊಸ ಐಡಿಯಾ ನೋಡೋದ್ರಿಂದ. ಸೊ ಯಾವುದೇ ಹೊಸಬ ರೈತ ಆಗಲಿ ಅಥವಾ ಅಡಿಕೆ ಗಿಡದಲ್ಲಿ ನುರಿತ ಹೊಂದಿರತಕ್ಕಂಥ ರೈತ ಆಗಲಿ, ಅವ್ರು ಯಾರಾದರೂ ಈ ರೀತಿ ಅಡಿಕೆ ಮಧ್ಯದಲ್ಲೇ ಈ ಹಾಗಲಕಾಯಿನ ಬೆಳೆಸ್ತೀನಿ ಅಂದವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಮಾಡ್ಬೋದು. ಯಾಕೆ ಅಂದರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಒಂದು, ಆಮೇಲೆ ಬೇಸಿಗೆಯಲ್ಲಿ ಫುಲ್ಲು ಚಪ್ರ ಥರ ಇರ್ತದಲ್ಲ, ಒಳ್ಳೆ ತೇವಾಂಶ ಇರ್ತದೆ ಅಡಿಕೆ ಗಿಡಕ್ಕೆ, ತುಂಬ ಚೆನ್ನಾಗಿರ್ತದೆ. ಈ ಥರ ಮಾಡೋದ್ರಿಂದ ಯಾವುದೇ ರೈತ ಈ ಥರ ಮಾಡೋದು ತುಂಬ ಒಳ್ಳೆ ಉಪಯೋಗ. ಆಮೇಲೆ ಒಳ್ಳೆ ಇನ್ವೆಸ್ಟ್ಮೆಂಟ್. ಈ ಟೈಮಲ್ಲಂತೂ ರೇಟ್ ಇದ್ದೇ ಇರ್ತದೆ, ಕಮ್ಮಿ ಅಂತೂ ಇರಲ್ಲ. ಮಿನಿಮಮ್ ರೇಟ್ ಅಂತೂ ಇದ್ದೇ ಇರ್ತದೆ, ಲಾಸ್ ಅಂತೂ ಆಗೋದೇ ಇಲ್ಲ. ಈ ಟೈಮಿಗೆ ಒಳ್ಳೆ ಲಾಭ ಗಳಿಸಲೇಬಹುದು ಅವರು. ಹೌದು, ಇನ್ನೂ ಒಂದು ತಿಂಗಳು ಮುಂಚೆನೇ ಹಾಕಿದ್ರು ಬೆಟರು. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ನಮಗೆ ಅಡಿಕೆ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ, ಮತ್ತು ಹಾಗಲಕಾಯಿ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀರಾ. ನಿಮ್ಮ ಈ ರೈತ ಜರ್ನಿ ಅನ್ನೋದೇನಿದೆ ಅದು ತುಂಬ ಒಳ್ಳೆ ಸಕ್ಸಸ್ ಸಿಗಲಿ, ಇನ್ನೂ ಯಶಸ್ಸಾಗಲಿ, ಇನ್ನೂ ಒಳ್ಳೊಳ್ಳೆ ಬೆಳೆ ಬೆಳೀತಾ ಇರ್ರಿ. ಸೊ ನಮಗೆ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ಚಾನಲ್ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೂ ನಮಸ್ಕಾರ.